Good morning, children. Welcome to the science class. Today we learn the lesson 2 components of food. In chapter 1, we made list of the food items that we eat. We also identified food items eaten in different parts of India and marked this on its map. ಅಂದರೆ ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ನಾವು ಊಟ ಮಾಡುವಂತಹ ಆಹಾರದ ಪದಾರ್ಥಗಳನ್ನು ಪಟ್ಟಿ ಮಾಡಿದ್ದೀವಿ. ಮತ್ತು ಅವು ಯಾವ್ಯಾವ ಆಹಾರ ಪದಾರ್ಥಗಳನ್ನು ಯಾವ್ಯಾವ ಭಾರತದ ವಿವಿಧ ಪ್ರದೇಶಗಳಲ್ಲಿ ತಿಂತಾರೆ ಅನ್ನೋದನ್ನು ಸಹ ನಾವು ಮ್ಯಾಪಲ್ಲಿ ಗುರುತಿಸಿದ್ದೀವಿ. A meal could consist of chapati, dal and brinjal curry. Another may be rice, sambar and a vegetable preparation of lady's finger. At another meal could be upma, fish curry and vegetables. ಅಂದರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಾದಂತಹ ಆಹಾರಗಳನ್ನು ಅವರವರ ತಟ್ಟೆಯಲ್ಲಿ ರೆಡಿ ಮಾಡ್ಕೊಂಡಿರ್ತಾರೆ. ಒಂದು ಪ್ರದೇಶದಲ್ಲಿ ಚಪಾತಿ, ದಾಲ್ ಮತ್ತು ಬ್ರಿಂಜಾಲ್ ಕರಿ ಅಂದರೆ ಬ್ರಿಂಜಾಲ್ ಕರಿ ಬದನೆಕಾಯಿ ಪಲ್ಯ. ಇನ್ನು ಕೆಲವು ಕಡೆ ರೈಸ್, ಸಾಂಬಾರ್ ಮತ್ತು ವೆಜಿಟೇಬಲ್ಸ್ಗಳು ಇರ್ತವೆ. ಅದ್ರ ಜೊತೆಗೆ ಲೇಡೀಸ್ ಫಿಂಗರ್ ಅಂದರೆ ಬೆಂಡೆಕಾಯಿ ಅದರ ಪಲ್ಯಗಳು ಸಹ ಇರ್ತವೆ. ಈಗ ಆ್ಯಕ್ಟಿವಿಟಿ 1. In this activity 1, our meals usually have at least one item made of some kind of grain. Other items could be a dal or a dish of meat and vegetables. It may also include items like curd, butter, milk and pickles. Some examples of meals from different regions are given in table 2.1. Select food items you depicted on the map in chapter 1. Add some more meals to this list and enter this in table 2.1. ಅಂದರೆ ಈಗ ನಾವು ಆ್ಯಕ್ಟಿವಿಟಿ ಮಾಡೋಣ. ಅದರಲ್ಲಿ ಏನು ಮಾಡಬೇಕು, ನಾವು ಯೂಶ್ವಲ್ ಆಗಿ ಊಟಕ್ಕೆ ಬಳಸುವಂಥ ಪದಾರ್ಥಗಳಲ್ಲಿ ಹೆಚ್ಚಾಗಿ ಬೇಳೆಕಾಳುಗಳನ್ನು ಬಳಸಬೇಕು. ಅದರಿಂದ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ. ಇನ್ನೂ ಕೆಲವೊಂದು ಕಡೆ ಏನೇನು ಬಳಸ್ತಾರೆ, ದಾಲ್ ಅಂದರೆ ಬೇಳೆ, ಮಾಂಸ ಮತ್ತು ವೆಜಿಟೇಬಲ್ಸ್ ತರಕಾರಿಗಳನ್ನು ಬಳಸ್ತಾರೆ. ಅದ್ರ ಜೊತೆಗೆ ಮೊಸರು ಮತ್ತು ಬಟರ್ ಮಿಲ್ಕ್, ಬೆಣ್ಣೆ ಮತ್ತು ಉಪ್ಪಿನಕಾಯಿ, ಪಿಕಲ್ಸ್ ಇವುಗಳನ್ನೆಲ್ಲ ಬಳಸ್ತಾರೆ. ಇದೇ ರೀತಿಯಾಗಿ ಒಂದೊಂದು ಪ್ರದೇಶದಲ್ಲಿ ಈಗ 2.1 ಟೇಬಲ್ ನೋಡ್ತಿದ್ದೀರಲ್ಲ ನೀವು, ಅದರಲ್ಲಿ ಒಂದೊಂದು ಯಾವ್ಯಾವ ಪ್ರದೇಶದಲ್ಲಿ ಅಥವಾ ಸ್ಟೇಟಲ್ಲಿ ಏನೇನು ಬಳಸ್ತಾರೆ ಊಟಕ್ಕೆ ಅನ್ನೋದನ್ನು ಲಿಸ್ಟ್ ಮಾಡಿದ್ದಾರೆ. ಅದೇ ರೀತಿ ನೀವು ಸಹ ಯಾವುದಾದ್ರೂ ಬೇರೆ ಒಂದು ರಾಜ್ಯ ತಗೊಂಡು ಅಲ್ಲಿ ಊಟಕ್ಕೆ ಏನೇನು ಬಳಸ್ತಾರೆ ಅನ್ನೋದನ್ನು ಲಿಸ್ಟ್ ಮಾಡಿ ಇಡಬೇಕು. Sometimes we may not really have all this variety in our meals. If we are traveling, we may eat whatever is available on the way. It may not be possible for some of us to eat such a variety of items most of the time. ಕೆಲವೊಂದು ಸಮಯ ಏನಾಗುತ್ತೆ, ನಾವು ಬೇಕಾದಂತಹ ವೆರೈಟಿ ಫುಡ್ಡನ್ನು ತಿನ್ನೋಕ್ಕಾಗಲ್ಲ. ಯಾವ ಸಂದರ್ಭದಲ್ಲಿ? ಟ್ರಾವೆಲ್ ಮಾಡಬೇಕಾಗಿರ್ಬೇಕಾದ್ರೆ. ಯಾಕಂದರೆ ಅಲ್ಲಿ ಟ್ರಾವೆಲ್ ಮಾಡಬೇಕಾಗಿರ್ಬೇಕಾದ್ರೆ ನಾವು ಮನೇಲಿ ಹೇಗೆ ಊಟ ಮಾಡ್ತೀವೋ ಹಂಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ಅಲ್ಲಿ ಏನು ಸಿಗುತ್ತೋ ನಾವು ಅದನ್ನೇ ಊಟ ಮಾಡ್ತೀವಿ. ಆವಾಗ ನಮಗೆ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳು ಸಹ ಸಿಗೋದಿಲ್ಲ ಮತ್ತು ವೆರೈಟಿ ಐಟಮ್ಸ್ಗಳು ಸಿಗೋದಿಲ್ಲ. ದೇರ್ ಮಸ್ಟ್ ಬಿ ಸಮ್ ರೀಸನ್ ದೋ ವೇ meals usually consist of such a distribution. Do you think that our body needs different kinds of food for some special purpose? ಇದರಿಂದನೇ ನಾವು ಯಾವಾಗಲೂ ಒಂದೇ ರೀತಿಯ ಆಹಾರನ ತಿನ್ನಬಾರ್ದು. ಯಾಕಂತಂದರೆ ನಮಗೆ ಒಂದೇ ರೀತಿಯ ಆಹಾರ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದಂತಹ ಸರಿಯಾದ ಪೋಷಕಾಂಶಗಳು ಸಿಗ್ತವೋ ಇಲ್ಲೋ ಅನ್ನೋದು ತಿಳ್ಕೊಂಡಿರಬೇಕು. ನೆಕ್ಸ್ಟ್, ವಾಟ್ ಡು ಡಿಫ್ರೆಂಟ್ ಫುಡ್ ಐಟಮ್ಸ್ ಕಂಟೈನ್? ಅಂದರೆ ಡಿಫ್ರೆಂಟ್ ಫುಡ್ ಐಟಮ್ಸ್ ಬೇರೆ ಬೇರೆ ರೀತಿಯಾದಂಥ ಫುಡ್ ಕಂಟೆಂಟ್ಸಲ್ಲಿ ಏನೇನು ಇರ್ತವೆ, ಅದರಿಂದ ನಮ್ಮ ದೇಹಕ್ಕೆ ಎಷ್ಟು ಆರೋಗ್ಯಕರವಾಗಿರ್ತವೆ ಅನ್ನೋದನ್ನು ನೋಡೋಣ. ವಿ ನೋ ದ್ಯಾಟ್ ಈಚ್ ಡಿಶ್ ಈಸ್ ಯೂಶಲಿ ಮೇಡ್ ಅಪ್ ಆಫ್ 1 or more ingredients ವಿಚ್ ವಿ ಗೆಟ್ ಫ್ರಮ್ ಪ್ಲ್ಯಾಂಟ್ಸ್ ಆರ್ ಎನಿಮಲ್ಸ್. ನಮಗೆ ಗೊತ್ತಿರೋ ಪ್ರಕಾರ ಒಂದೊಂದು ಡಿಶಲ್ಲಿ ಒಂದೊಂದು ರೀತಿಯಾದಂತಹ ಇಂಗ್ರೀಡಿಯೆಂಟ್ಸನ್ನು ಬಳಸಿ ರೆಡಿ ಮಾಡಿರ್ತೀವಿ. ಯಾಕಂದರೆ ನಮಗೆ ಗೊತ್ತಿರೋ ಪ್ರಕಾರ ನಾವು ಆಹಾರನ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸಿಂದ ತಗೊಳ್ತೀವಿ.
These ingredients contains some components that are needed by our body. These components are called nutrients. The major nutrients in our food are named carbohydrate, proteins, fats, vitamins and minerals. In addition, food contains dietary fibers and water, which are also needed by our body. ಈ ಇಂಗ್ರೀಡಿಯೆಂಟ್ಸ್ ಅಂದರೆ ಈ ಪದಾರ್ಥಗಳು ಏನಿದಾವಲ್ಲ ಅವು ಕೆಲವೊಂದು ಈ ಆಹಾರದ ಮೂಲಗಳು ಕೆಲವೊಂದು ಪದಾರ್ಥಗಳನ್ನು ಒಳಗೊಂಡಿರ್ತವೆ. ಅವು ನಮ್ಮ ದೇಹಕ್ಕೆ ತುಂಬ ಅವಶ್ಯಕವಾಗಿರ್ತವೆ. ಇಂತಹ ಆಹಾರದ ಪದಾರ್ಥಗಳನ್ನು ನಾವು ನ್ಯೂಟ್ರಿಯೆಂಟ್ಸ್ ಅಂತೇಳಿ ಕರಿತೀವಿ, ಅಂದರೆ ಪೋಷಕಾಂಶಗಳು ಅಂತ ಹೇಳ್ತೀವಿ. ನ್ಯೂಟ್ರಿಯೆಂಟ್ಸ್ ಅಂದ್ರೇನು? ಪೋಷಕಾಂಶಗಳು. ಈ ಮೇಜರ್ ಅಂದರೆ ಅತಿ ಮುಖ್ಯವಾದಂತಹ ಪೋಷಕಾಂಶಗಳು ಆಹಾರದಲ್ಲಿ ಇರಬೇಕು. ಅವು ಯಾವ ಪೋಷಕಾಂಶಗಳು? ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಇನ್ ಅಡಿಷನ್, ಫುಡ್ ಕಂಟೇನ್ಸ್ ಡಯಟ್ ವಿಚ್ ಆರ್ ಆಲ್ಸೋ ನೀಡೆಡ್ ಬೈ ಅವರ್ ಬಾಡಿ. ಅಂದರೆ ಡಯಟರಿ ಫೈಬರ್ಸ್ ಅಂದರೆ ನಾರಿನಂಶ ಮತ್ತು ಮಿನರಲ್ಸ್ ಲವಣಯುಕ್ತ ಖನಿಜಗಳು ಅವೆಲ್ಲ ಏನಿರಬೇಕು? ನಮ್ಮ ದೇಹದಲ್ಲಿ ಇರಬೇಕು. ನಾರಿನಂಶ ಮತ್ತು ನೀರಿನಂಶ ಇರೋಂತಹ ಪದಾರ್ಥಗಳು ನಮ್ಮ ದೇಹಕ್ಕೆ ಅವಶ್ಯಕವಾಗಿರ್ತವೆ. ಅವುಗಳನ್ನು ನಾವು ಸೇವಿಸಬೇಕು. ಡು ಆಲ್ ಫುಡ್ಸ್ ಕಂಟೇನ್ ಆಲ್ ದೀಸ್ ನ್ಯೂಟ್ರಿಯೆಂಟ್ಸ್. ಅಂದರೆ ನಾವು ತಿನ್ನೋವಂಥ ಎಲ್ಲ ಪದಾರ್ಥಗಳು ಇವನ್ನ ಒಳಗೊಂಡಿರ್ತಾವ. With some simple methods, we can test whether cooked food or a raw ingredient contains one or more of these nutrients. The test for presence of carbohydrates, proteins and fibers are simpler to do as compared to the test for other nutrients. Let us do this test and record all our observations in table 2. ವಿತ್ ಸಮ್ ಮೆಥಡ್ಸ್ ಅಂದರೆ ಕೆಲವೊಂದು ಸಣ್ಣ ಮೆಥಡ್ಗಳನ್ನು ಬಳಸಿಬಿಟ್ಟು ನಾವು ಆಹಾರದಲ್ಲಿ ನಾವು ಊಟಕ್ಕೆ ಬಳಸುವಂಥ ಕೆಲವೊಂದು ಸಣ್ಣ ಪುಟ್ಟ ಮೆಥಡ್ಗಳನ್ನು ಬಳಸಿಬಿಟ್ಟು ನಾವು ಆಹಾರದಲ್ಲಿ ಬಳಸುವಂಥ ಪದಾರ್ಥಗಳಲ್ಲಿ ಕುಕ್ಕುಡ್ ಆಗಿರ್ಬೋದು ಅಥವಾ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಅಂದರೆ ಹಾಗೆ ಹಸಿಯಾಗಿ ತಿನ್ನುವಂತಹ ಆಹಾರ ಪದಾರ್ಥಗಳಲ್ಲಿ ಈ ಕಾರ್ಬೋಹೈಡ್ರೇಟ್ಸ್ಗಳು, ಪ್ರೋಟೀನ್ಸ್ಗಳು ಮತ್ತು ಫ್ಯಾಟ್ಗಳು ಇದಾವ ಇಲ್ವಾ ಅನ್ನೋದನ್ನು ನಾವು ತಿಳ್ಕೊಳ್ಳೋಕ್ಕೆ ಕೆಲವೊಂದು ಆ್ಯಕ್ಟಿವಿಟಿಗಳನ್ನು ಮಾಡೋಣ. ಫಾರ್ ಕ್ಯಾರಿಂಗ್ ಔಟ್ ದಿಸ್ ಟೆಸ್ಟ್ ಯು ವಿಲ್ ನೀಡ್ ಸೊಲ್ಯೂಷನ್ ಆಫ್ iodine, copper, sulfate and caustic soda. You will need solution of iodine, copper, sulfate and caustic soda. You will also need a few test tubes and dropper. Try this test on cooked food items as well as raw materials. Table 2.2 shows you a way to record the observation from this test. Some food items are given in this table. You can conduct the test either with these or any other available food items. Do this test carefully and do not try to eat or test any chemicals. If the required solutions are not available in ready-made form, your teacher can prepare them as given in the ಬಾಕ್ಸ್. ಇದಕ್ಕೆ ನಿಮಗೆ ಕೆಲವೊಂದಂಥ ಪದಾರ್ಥಗಳು ಬೇಕಾಗ್ತವೆ. ಅಂದರೆ ಅಯೋಡಿನ್ ಉಪ್ಪು, ಕಾಪರ್ ಸಲ್ಫೇಟ್ ಅನ್ನೋ ಪೇಪರ್, ಆಮೇಲೆ ಕಾಸ್ಕೆಟಿಕ್ ಸೋಡಾ. ಯು ವಿಲ್ ಆಲ್ಸೋ ನೀಡ್ ಫ್ಯೂ ಅಂದರೆ ಕೆಲವೊಂದು ಟೆಸ್ಟ್ ಟ್ಯೂಬ್ ಅಂದರೆ ಟ್ಯೂಬ್ಗಳು, ಚಿಕ್ಕ ಚಿಕ್ಕ ಟ್ಯೂಬ್ಗಳು ಗ್ಲಾಸಿನ ಬರ್ತವೆ, ಅವು ತೊಗೊಂಡ್ಬಿಟ್ಟು ಟೆಸ್ಟ್ನ ಮಾಡಬೇಕು. ಇವೆಲ್ಲವನ್ನೂ ಸಹ ಒಂದು ರೆಕಾರ್ಡ್ ಅಂದರೆ ಒಂದು ಅಬ್ಸರ್ವೇಷನ್ ಟೇಬಲ್ ಅಂತ ಹಾಕ್ಬಿಟ್ಟು ಅದರಲ್ಲಿ ಇವನ್ನೆಲ್ಲ ರೆಕಾರ್ಡ್ ಮಾಡಿಡಬೇಕು, ಅಂದರೆ ಬರೆದಿಡಬೇಕು. ಮತ್ತು ಮಾಡಬೇಕಾದ್ರೆ ಯಾವುದೇ ರೀತಿಯ ತುಂಬ ಕೇರ್ಫುಲ್ಲಾಗಿ ಮಾಡಿಬಿಟ್ಟು ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ನ ತಿನ್ನೋದಾಗಲಿ ಟೇಸ್ಟ್ ಮಾಡೋದಾಗಲಿ ಮಾಡಬಾರ್ದು. ನಿಮಗೆ ಬೇಕಾದಂತಹ ಪದಾರ್ಥಗಳು ಸಿಗಲಿಲ್ಲ ಅಂತಂದರೆ ಇವನ್ನೆಲ್ಲವನ್ನು ನಿಮ್ಮ ಟೀಚರ್ ಪ್ರಿಪೇರ್ ಮಾಡಿ ಕೊಡ್ತಾರೆ. ಅವನ್ನು ನೀವು ಬಾಕ್ಸಲ್ಲಿ ಲಿಸ್ಟ್ ಮಾಡಿ ಇಡ್ಬೋದು. ಇದನ್ನು ಯಾವ ರೀತಿ ಮಾಡ್ತೀವಿ? ನೆಕ್ಸ್ಟ್ ಇನ್ನೊಂದು ಅನದರ್ ಟೆಸ್ಟ್ ಫಾರ್ protein is carbohydrate. Let us begin by testing different food items to see if they containing carbohydrates. ಅಂದರೆ ಈಗ ನಾವು ತಗೊಳ್ಳುವಂತಹ ಪದಾರ್ಥಗಳಲ್ಲಿ ಕಾರ್ಬೋಹೈಡ್ರೇಟ್ ಇದೆನಾ ಇಲ್ವಾ ಅಂತಂದು ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿತೀವಿ ಅಂತಂದರೆ ಅವುಗಳಲ್ಲಿ ಸ್ಟ್ರಾಚ್ ಅಂದರೆ ಪಿಷ್ಟ ಮತ್ತು ಸಕ್ಕರೆ ಶುಗರ್.
ಸಕ್ಕರೆ ಅಂಶ ಇರಬೇಕು. ಅದನ್ನು ಹೇಗೆ ಮಾಡಬೇಕು? ಟೇಕ್ ಸಮ್ ಸ್ಮಾಲ್ ಕ್ವಾಂಟಿಟಿ ಆಫ್ ಫುಡ್ ಐಟಮ್ ಫಾರ್ ಅ ರಾ ಇಂಗ್ರೀಡಿಯೆಂಟ್. Put 2 or 3 drops of dilute iodine solution on it. Observe if there is any change in the color. ಅಂದರೆ ಯಾವುದಾದ್ರೂ ಒಂದು ಸ್ವಲ್ಪ ಆದಂಥ ಫುಡ್ ಐಟಮ್ಸ್ನ ಅಂದರೆ ರೆಡಿಯಾಗಿರುವಂತಹ ಆಹಾರ ಆಗಿರ್ಬೋದು ಅಥವಾ ಇನ್ನು ಬೇಯಿಸದೇ ಇರುವಂತಹ ಆಹಾರ ಆಗಿರ್ಬೋದು, ಅದನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಅಯೋಡಿನ್ ಸೊಲ್ಯೂಷನ್ ಅಂದರೆ ನೀರಿನಿಂದ ಮಿಕ್ಸಣ ಮಾಡಿರೋ ಉಪ್ಪನ್ನು ನೀರಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿರಬೇಕು. ಅದನ್ನು ಆ ಪದಾರ್ಥದ ಮೇಲೆ ಒಂದು 2-3 ಡ್ರಾಪ್ಸ್ ಹಾಕಬೇಕು. ಹಾಕಿದಾದ್ಮೇಲೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡಬೇಕು ಕಲರ್ ಚೇಂಜ್ ಆಗುತ್ತಾ ಅಂತಂದು. ಡಿಡ್ ಇಟ್ ಟರ್ನ್ ಬ್ಲೂ ಆರ್ ಬ್ಲ್ಯಾಕ್? ಅದನ್ನು ನೋಡಬೇಕು, ಅದು ಬ್ಲೂ ಅಥವಾ ಬ್ಲ್ಯಾಕ್ ಆಗಿ ಬದಲಾವಣೆ ಆಗಿದೆನಾ ಅಂತ. ಬ್ಲೂ ಬ್ಲ್ಯಾಕ್ ಕಲರ್ ಇಂಡಿಕೇಟ್ಸ್ ದಟ್ ಈಸ್ ಕಂಟೇನ್ಸ್ ಸ್ಟ್ರ್ಯಾಚ್. ಅಂದರೆ ಬ್ಲೂ ಅಥವಾ ಬ್ಲ್ಯಾಕ್ ಆಗಿ ಅದು ಬದಲಾಗಿದ್ದರೆ ಅದರಲ್ಲಿ ಸ್ಟ್ರ್ಯಾಚ್ ಅಂಶ ಅಂದರೆ ಪಿಷ್ಟದ ಅಂಶ ತುಂಬ ಇದೆ ಅಂತ ಹೇಳಿ ನಾವು ತಿಳ್ಕೊಬೋದು. Repeat this test with other food items to find out which of these contains starch. Enter all your observation in table 2. ಇದೇ ರೀತಿಯಾಗಿ ಕೆಲವೊಂದು ಪದಾರ್ಥಗಳನ್ನು ತಗೊಂಡು ಅದರ ಮೇಲೆ 2-3 ಹನಿಗಳನ್ನು ಉಪ್ಪಿನ ನೀರನ್ನು ಹಾಕಿಬಿಟ್ಟು ಅದರಲ್ಲಿ ಎಷ್ಟು ಮಟ್ಟಿಗೆ ಸ್ಟ್ರಾಚ್ ಅಂಶ ಅಂದರೆ ಪಿಷ್ಟದ ಅಂಶ ತುಂಬಿದೆ ಅಂತ ತಿಳ್ಕೊಂಡು ಒಂದು ಲಿಸ್ಟ್ ಮಾಡಿ ಇಡಬೇಕು. ಅದೇ ರೀತಿ ಪ್ರೋಟೀನ್. Test of protein. Take a small quantity of food item for testing. If the food you want to test is a solid, you first need to make a paste of it or powder it. Grind or mash a small quantity of a food item. Put some of these in a clean test tube. Add 10 drops of water to it and shake the test tube. Now using a dropper, add 2 drops of solution of copper sulfate and 10 drops of solution of caustic soda to the test tube. Shake well and let the test tube stand for a few minutes. What do you see? Did the contents of the test tube turn violet? A violet color indicates presence of proteins in the food item. ಈಗ ನಾವು ಪ್ರೋಟೀನ್ನ ಯಾವ ರೀತಿ ಟೆಸ್ಟ್ ಮಾಡ್ಬೋದು ನಮ್ಮ ಆಹಾರದಲ್ಲಿ ಇರೋದನ್ನು ಅಂತಂದರೆ, ನಾವು ಯೂಸ್ ಮಾಡುವಂತಹ ಫುಡ್ ಐಟಮ್ನ ತೊಗೋಬೇಕು. ಅಂದರೆ ಅಂದರೆ ಆಹಾರನ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು, ಇಲ್ಲಾಂದರೆ ಪೌಡರ್ ಮಾಡಿಟ್ಕೋಬೇಕು, ಇಲ್ಲಾಂದರೆ ಗ್ರೈಂಡ್ ಮಾಡಬೇಕು. ಆ ಗ್ರೈಂಡ್ ಮಾಡಿರೋದನ್ನು ಒಂದು ಕ್ಲೀನಾಗಿರೋಂತಹ ಟೆಸ್ಟ್ ಟ್ಯೂಬಲ್ಲಿ ಹಾಕಬೇಕು. ಹಾಕ್ಬಿಟ್ಟು ಅದಕ್ಕೆ 10 ಡ್ರಾಪ್ಸ್ ನೀರಿನ ಹನಿಗಳನ್ನು ಹಾಕಿ ಚೆನ್ನಾಗಿ ಶೇಕ್ ಮಾಡಬೇಕು. ಅದಾದಮೇಲೆ ಡ್ರಾಪರ್ಸ್ ಅಂದರೆ ನೀರಿನ ಹನಿಗಳನ್ನು ಹಾಕೋಕ್ಕೆ, ಅಂದರೆ ಚಿಕ್ಕ ಮಕ್ಕಳಿಗೆ ನಾವು ಟಾನಿಕನ್ನು ಕುಳಿಸೋಕ್ಕೆ ಬಳಸ್ತೀವಲ್ಲ ಪಿಲ್ಲರ್ ಅಂತ, ಅದನ್ನು ತೊಗೊಂಡ್ಬಿಟ್ಟು ಅದರ ಒಳಗಡೆ 2 ಡ್ರಾಪ್ಸ್ ಸಲ್ಫೇಟ್ ಆಫ್ ಕಾಪರನ್ನು ಹಾಕಬೇಕು. ಆಮೇಲೆ 10 ಡ್ರಾಪ್ಸ್ ಸೊಲ್ಯೂಷನ್ ಆಫ್ ಕಾಸ್ಕೆಟಿಕ್ ಸೋಡಾ ಹಾಕಬೇಕು. ಇವೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಶೇಕ್ ಮಾಡಬೇಕು. ಟ್ಯೂಬ್ನ ಶೇಕ್ ಮಾಡಿದಾಗ ಅದರಲ್ಲಿರುವಂಥ ಆಹಾರ ಪದಾರ್ಥ ಏನಾದರೂ ವೈಲೆಟ್ ಕಲರಿಗೆ, ಅಂದರೆ ವೈಲೆಟ್ ಕಲರ್ ಬ್ರಿಂಜಲ್ ಇರುತ್ತಲ್ಲ ಕಲರು, ಆ ಕಲರಿಗೆ ಟರ್ನ್ ಆಯಿತು ಅಂತಂದರೆ ಅದರಲ್ಲಿ ಪ್ರೋಟೀನ್ ಅಂಶ ತುಂಬ ಇದೆ ಅಂತ ಹೇಳಿ ನಾವು ತಿಳ್ಕೊಬೋದು. ಇದೇ ರೀತಿಯಾಗಿ ಇನ್ನೂ ಬೇರೆ ಬೇರೆ ರೀತಿಯಾದಂತಹ ಪದಾರ್ಥಗಳನ್ನು ತಗೊಂಡು ನೀವು ಅದರಲ್ಲಿ ಅದರಲ್ಲಿ ಎಷ್ಟರ ಪ್ರಮಾಣದಲ್ಲಿ ನ್ಯೂಟ್ರಿಯೆಂಟ್ಸ್ ಪ್ರೆಸೆಂಟ್ ಆಗಿದ್ದಾವೆ, ಪ್ರೋಟೀನ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಮತ್ತು ಸ್ಟ್ರಾಚ್ ಆಗಿರ್ಬೋದು, ಇವೆಲ್ಲವೂ ಎಷ್ಟಿದ್ದಾವೆ ಅಂತ ಹೇಳಿ ತಿಳ್ಕೊಬಹುದು. ಸೊ ಡಿಯರ್ ಸ್ಟೂಡೆಂಟ್ಸ್, ನಾವು ಕ್ಲೋಸ್ ದ ಕ್ಲಾಸ್ ಫಾರ್ ದ ಟುಡೇ ಸೆಷನ್.